ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SR ಡಿಜಿಟಲ್ ಇನ್ಫಾರ್ಮೇಶನ್ ಚಾನಲ್. ಇವತ್ತು ನಾವು ನಿಮಗೆ ರೇಷನ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡುವುದನ್ನು ಹೇಳಿಕೊಡ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಈ ವೆಬ್ಸೈಟ್ ಲಿಂಕ್ ಏನಿದೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಇಲ್ಲಿ ಡೈರೆಕ್ಟ್ ಬರಬಹುದು. ಇಲ್ಲಿ ನೋಡಬಹುದು ನೀವು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ವಿತ್ OTP ಮೇಲೆ ಕ್ಲಿಕ್ ಮಾಡಿದಾಕರೆ ಇಲ್ಲಿ ತೆಳಗಡೆ ನಿಮ್ ರೇಷನ್ ಕಾರ್ಡ್ ನಂಬರ್ ಫಿಲ್ ಮಾಡಿ. ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಗೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿಂದ ನಿಮ್ದು ಫ್ಯಾಮಿಲಿ ಡೀಟೇಲ್ಸ್ ಅಂದ್ರೆ ನಿಮ್ ರೇಷನ್ ಕಾರ್ಡ್ ಒಳಗೆ ಎಷ್ಟು ಮೆಂಬರ್ಸ್ ಹೆಸರು ಇರುತ್ತಲ್ಲ ಅವ್ರದೆಲ್ಲ ಲಿಸ್ಟ್ ಇಲ್ಲಿ ಬರುತ್ತೆ. ಅಲ್ಲಿಂದ ನೀವು ಯಾರ ಮೊಬೈಲಿಗೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಇದೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅಲ್ಲಿಂದ ಡೈರೆಕ್ಟ್ ನೀವು ಅವ್ರ ಫೋನಿಗೆ OTP ಕಳಿಸಬಹುದು. ಸೆಲೆಕ್ಟ್ ಮಾಡಿ ಗೋ ಅಂತ ಇಲ್ಲಿಂದ ಕ್ಲಿಕ್ ಮಾಡಿ. ಅಲ್ಲಿಂದ ಏನಿದೆ ಇಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಇದೆ, ಕನ್ನಡ ಅಂತ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಪ್ರತಿ ಸಾರಿ ಕ್ಯಾಪ್ಚರ್ ಕೋಡ್ ಕಂಪಲ್ಸರಿ ಹಾಕಿಬೇಕು. ಫ್ರೆಂಡ್ಸ್, ಇನ್ನೊಂದು ಏನಪ್ಪಾ ಅಂದ್ರೆ ಇದು ಫೈರ್ ಫಾಕ್ಸ್ ಅಲ್ಲಿ ಅಷ್ಟೇ ವರ್ಕ್ ಆಗುತ್ತೆ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ತಕ್ಷಣ ಗೋ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಮತ್ತೊಮ್ಮೆ ಏನಿದೆ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿದ ತಕ್ಷಣ ಎಸ್ ಅಂತ ಕ್ಲಿಕ್ ಮಾಡಿ. ಅಲ್ಲಿಂದ ಮತ್ತೆ ಪುನಃ ಇಲ್ಲಿ ಕ್ಯಾಪ್ಚರ್ ಕೋಡ್ ಕರೆಕ್ಟ್ ಆಗಿ ಫಿಲ್ ಮಾಡಿ. ಅಲ್ಲಿಂದ OTP ಮೇಲಿದೆ ಅದನ್ನ ಸೆಲೆಕ್ಟ್ ಮಾಡಿ. OTP ಹ್ಯಾಸ್ ಬಿನ್ ಸೆಟ್ ಟು ಯುವರ್ ಮೊಬೈಲ್ ನಂಬರ್ ವಿಚ್ ರಿಜಿಸ್ಟರ್ಡ್ ವಿತ್ ಆಧಾರ್ ಅಂತಿದೆಯಲ್ಲ, ನಿಮ್ ಆಧಾರ್ ಕಾರ್ಡ್ ಲಿಂಕ್ ಇದ್ದಿದ್ದ ಫೋನಿಗೆ OTP ಹೋಗಿರುತ್ತೆ. ಅಲ್ಲಿಂದ ಓಕೆ ಅಂತ ಕ್ಲಿಕ್ ಮಾಡಿ. ಅಲ್ಲಿಂದ ಕ್ಯಾಪ್ಚರ್ ಕೋಡ್ ಮತ್ತೊಮ್ಮೆ ಚೇಂಜ್ ಮಾಡಿ. ಓಕೆ, ತಳಗಡೆ OTP ನಿಮ್ದು ರಿಜಿಸ್ಟರ್ ಫೋನಿಗೆ ಬಂದಿರುತ್ತೆ, ಅದನ್ನ ಇಲ್ಲಿ ಫಿಲ್ ಮಾಡಿ. ಫ್ರೆಂಡ್ಸ್, ನಾವು ನಿಮ್ಗೋಸ್ಕರ ಹೊಸ ಹೊಸ ವಿಡಿಯೋಗಳನ್ನು ತರ್ತಾ ಇರ್ತೀವಿ ಡಿಜಿಟಲ್ ಇನ್ಫಾರ್ಮೇಶನ್ ಬಗ್ಗೆ. ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಫಿಲ್ ಮಾಡಿದ ತಕ್ಷಣ ಗೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಈ ತರ ನೀವು ನೋಡಬಹುದು ಇಲ್ಲಿ ನಿಮ್ ರೇಷನ್ ಕಾರ್ಡ್ ಡೀಟೇಲ್ಸ್ ಬರ್ತಾ ಇದೆ. ಇಲ್ಲಿಂದ ನೀವು ವ್ಯೂ ರೇಷನ್ ಕಾರ್ಡ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ ವಿಡಿಯೋಗಳು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಫ್ರೆಂಡ್ಸ್, ಒಂದ್ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಪೇಜ್ ಲೋಡ್ ಆಗೋದಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದ್ ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಬಹುದು ನೀವು ನಿಮ್ದು ರೇಷನ್ ಕಾರ್ಡ್ ಏನಿದೆ ಡೀಟೇಲ್ಸ್ ಇಲ್ಲಿ ಬಂದಿದೆ. ಇಲ್ಲಿಂದ ಏನಪ್ಪಾ ಅಂದ್ರೆ ಕಂಟ್ರೋಲ್ ಮತ್ತು S ನೀವು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡಬಹುದು ತಳಗಡೆ ಏನಿದೆ ಇಲ್ಲಿ ಡೆಸ್ಕ್ಟಾಪ್ ಮೋಡ್ ಸೆಲೆಕ್ಟ್ ಮಾಡಿ. ಇಲ್ಲಿಂದ ನಿಮ್ದು ಅದ್ರ ತಳಗಡೆ ಇಲ್ಲಿ ಕಸ್ಟಮರ್ದ ಏನ್ ಹೆಸರು ಇರುತ್ತಲ್ಲ ಅದನ್ನ ಇಲ್ಲಿ ರಿನೇಮ್ ಚೇಂಜ್ ಮಾಡಿ. ಇಲ್ಲಿ ನೀವು ನೋಡಬಹುದು ತಳಗಡೆ ಆಲ್ ಫೈಲ್ಸ್, ಇಲ್ಲಿ ಟೆಕ್ಸ್ಟ್ ಫೈಲ್ಸ್, ವೆಬ್ ಪೇಜ್, HTML ಮತ್ತೆ ವೆಬ್ ಪೇಜ್ ಕಂಪ್ಲೀಟ್ಲಿ ಇದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ಕಸ್ಟಮರ್ ನೇಮ್ ಇದೆ ಅದನ್ನ ಇಲ್ಲಿ ಫೈಲ್ ಮೇಲೆ ಕೊಡಿ. ಓಕೆ, ಇಲ್ಲಿ ಕಸ್ಟಮರ್ ನೇಮ್ ಸೇವ್ ಮಾಡಿ. ಇಲ್ಲಿ ನೀವು ನೋಡಬಹುದು ನಿಮ್ ರೇಷನ್ ಕಾರ್ಡ್ ಏನಿದೆ ವೈಟ್ ಕಲರ್ ಅಲ್ಲಿ ಇದೆ, ಅದನ್ನ ಕಲರ್ ಅಲ್ಲಿ ಹೇಗೆ ಡೌನ್ಲೋಡ್ ಮಾಡಬೇಕು ಅದನ್ನ ನೋಡೋಣ. ಫ್ರೆಂಡ್ಸ್, ಕಲರ್ ಅಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ನಾನು ಒಂದು ವೆಬ್ಸೈಟ್ ಲಿಂಕ್ ಅನ್ನು ಹಾಕಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೀವು ಅಲ್ಲಿಂದ ಏನಿದೆ ಡೈರೆಕ್ಟ್ ಆ ವೆಬ್ಸೈಟ್ ಮೇಲೆ ಬರಬಹುದು. ಅಲ್ಲಿಂದ ನೀವು ರಿಜಿಸ್ಟರ್ ಆಗಿ ಫ್ರೀ ಆಫ್ ಕಾಸ್ಟ್ ನಿಮಗೆ ID ಸಿಗುತ್ತೆ ಫ್ರೆಂಡ್ಸ್. ಈ ಪೋರ್ಟಲ್ ಥ್ರೂ ಫ್ರೆಂಡ್ಸ್ ನೀವು ಎಲ್ಲಾ ತರಹದ ಪ್ರಿಂಟ್ ಔಟ್ ಅನ್ನು ತೆಗೆಯಬಹುದು. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಮತ್ತು ನಿಮ್ದು DL ಆಗಲಿ ಎಲ್ಲದೇನಿದೆ ನೀವು ಪ್ರಿಂಟ್ ಔಟ್ ಇಲ್ಲಿಂದ ತೆಗೆಯಬಹುದು. ಫ್ರೆಂಡ್ಸ್, ಈ ವೆಬ್ಸೈಟ್ ನಾನು ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಾ ಸರ್ವಿಸಸ್ ಏನಿದೆ ವರ್ಕಿಂಗ್ ತುಂಬಾ ಚೆನ್ನಾಗಿದೆ. ನಾವೀಗ ಸದ್ಯಕ್ಕೆ ರೇಷನ್ ಕಾರ್ಡ್ ಪ್ರಿಂಟ್ ಅನ್ನು ತೆಗೆಯೋಣ. ಪ್ರಿಂಟ್ ಸರ್ವಿಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೇಷನ್ ಕಾರ್ಡ್ ಅಂತ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡಬಹುದು. ಒನ್ ನೇಷನ್ ಒನ್ ರೇಷನ್ ಅದನ್ನು ಕೂಡ ಇಲ್ಲಿ ಡೌನ್ಲೋಡ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ತುಂಬಾ ಸರ್ವಿಸ್ ಗಳಿದೆ. ಮತ್ತೊಂದು ಫ್ರೆಂಡ್ಸ್, ಇಲ್ಲಿ DBT ಸ್ಟೇಟಸ್ ಕೂಡ ಚೆಕ್ ಮಾಡಬಹುದು. ಬನ್ನಿ ಫ್ರೆಂಡ್ಸ್, ನಾವು ಕಲರ್ ಪ್ರಿಂಟ್ ರೇಷನ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡೋಣ. ರೇಷನ್ ಕಾರ್ಡ್ ನಂಬರ್ ಫಿಲ್ ಮಾಡಿ. ಎಂಟರ್ ರೇಷನ್ ಕಾರ್ಡ್ ನಂಬರ್ ಇದ್ದಲ್ಲಿ ಅದ್ರ ತಳಗಡೆ ಏನಿದೆ ಬ್ರೌಸ್ ಫೈಲ್ ಅಂದ್ರೆ ನಾವು ಈಗ ಸದ್ಯಕ್ಕೆ ಸೇವ್ ಮಾಡಿದ ಫೈಲ್ ಅನ್ನು ಇಲ್ಲಿ ಕಸ್ಟಮರ್ ಫೈಲ್ ಏನ್ ಸೇವ್ ಮಾಡಿದ್ವಲ್ಲ ಇಲ್ಲಿಂದ ಓಪನ್ ಮಾಡ್ಬೇಕಾ. ಬ್ರೌಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದಾಕರೆ ಇಲ್ಲಿ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡಬಹುದು ತಳಗಡೆ ನೀವು ಸೇವ್ ಮಾಡಿದ್ದ ಕಂಪ್ಲೀಟ್ ವೆಬ್ ಪೇಜ್ ಅಲ್ಲಿ ನೇಮ್ ಏನ್ ಕೊಟ್ಟಿರ್ತಿರಲ್ಲ ಕಸ್ಟಮರ್ ಅವ್ರದ್ದು ಇಲ್ಲಿ ಇದೆ ನೋಡಿ. ಇದನ್ನ ಸೆಲೆಕ್ಟ್ ಮಾಡಿ ಈ ತರ ಬರುತ್ತೆ. ಇಲ್ಲಿನ ತಳಗಡೆ ಏನಿದೆ ಬ್ರೌಸ್ ಸೆಲೆಕ್ಟ್ ಆಲ್ ಫೋಟೋಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೂಡ ನೀವು ನೋಡಬಹುದು ಇಲ್ಲಿ ಒಂದು ಫೋಲ್ಡರ್ ಅವ್ರ ಹೆಸರ ಮೇಲೆ ಆಗಿರುತ್ತೆ, ಅದನ್ನು ಓಪನ್ ಮಾಡಿ. ಕಂಟ್ರೋಲ್ A ಸೆಲೆಕ್ಟ್ ಮಾಡಿ. ಎಲ್ಲದನ್ನು ಕಂಟ್ರೋಲ್ A ಪ್ರೆಸ್ ಮಾಡಿ ಎಲ್ಲದನ್ನು ಸೆಲೆಕ್ಟ್ ಮಾಡಿ. ಅಲ್ಲಿಂದ ತಳಗಡೆ ಓಪನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ತಳಗಡೆ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ 10 ರೂಪೀಸ್ ಕಟ್ ಆಗುತ್ತೆ ಪ್ರಿಂಟಿಂಗ್ ಗೋಸ್ಕರ. ಇಲ್ಲಿಂದ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಕರೆ ಇಲ್ಲಿ ನೀವು ನೋಡಬಹುದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ.
PDF ಜನರೇಟ್ ಆಗೋದಕ್ಕೆ. ಇಲ್ಲಿ ನೀವು ನೋಡಬಹುದು ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ಇಲ್ಲಿ ನೀವು ತೆಳಗಡೆ ನೋಡಬಹುದು ಫ್ರೆಂಡ್ಸ್ ಈ ವೆಬ್ಸೈಟ್ ನಾನು ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೀವು ಕಲರ್ ಪ್ರಿಂಟ್ ರೇಷನ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಬಹುದು. ಇಲ್ಲಿಂದ ನೀವು ನೋಡಬಹುದು ಕಲರ್ಫುಲ್ ಪ್ರಿಂಟ್, ಯಾವುದೇ ವಾಟರ್ ಮಾರ್ಕ್ ಇರಲಾರದೆ ಡೌನ್ಲೋಡ್ ಆಗಿದೆ. ಇಲ್ಲಿಂದ ತೆಳಗಡೆ ಪ್ರಿಂಟ್ ಆಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಕಸ್ಟಮರಿಗೆ ಡೈರೆಕ್ಟ್ ಪ್ರಿಂಟ್ ಕೂಡ ತೆಗೆದು ಕೊಡಬಹುದು. ಓಕೆ ಫ್ರೆಂಡ್ಸ್, ನಾವು ಇಲ್ಲಿ ಸೇವ್ ಮಾಡ್ತಾ ಇದೀವಿ ನಮ್ ಲ್ಯಾಪ್ಟಾಪ್ ಅಲ್ಲಿ. ಫ್ರೆಂಡ್ಸ್, ನಾವು ಇದೇ ರೀತಿ ಡಿಜಿಟಲ್ ಇನ್ಫಾರ್ಮೇಶನ್ ಬಗ್ಗೆ ಹೊಸ ವಿಡಿಯೋಗಳನ್ನು ತಗೊಂಡ್ ಬರ್ತಾ ಇರ್ತೀವಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರೆಯಬೇಡಿ. ಫ್ರೆಂಡ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ SR Digital Information. Stay connected with SR Digital Information channel.